ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನ ಮದುವೆ ಹಿಂದಿನ ದಿವಸ ನಿನ್ನ ಥರನೇ ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ. ನಮ್ಮ ಕಾಲದಲ್ಲಿ ಹುಡುಗನ ಜೊತೆ ಮಾತಾಡೋದಿರಲಿ, ಹುಡುಗನ ಸರಿಯಾಗಿ ನೋಡೋಕ್ಕೂ ಬಿಡ್ತಾ ಇರಲಿಲ್ಲ. ಆ ಹೆದರಿಕೆನಲ್ಲೇ ತಾಳಿ ಕಟ್ಟಿಸ್ಕೊಂಡು ಗಂಡನ ಮನೆಗೆ ಹೋದೆ. ಅಲ್ಲಿ ಹೋದ್ಮೇಲೆ ಜೀವನ ನಮ್ಮ ಯೋಚನೆಗಳಿಗಿಂತ ಬೇರೆ ಏನೋ ನಿರ್ಧಾರ ಮಾಡಿರುತ್ತೆ ಅನ್ನೋದು ಗೊತ್ತಾಗಿದ್ದು. ಎಷ್ಟೇ ಧೈರ್ಯ ತಗೊಂಡ್ರು ಮನಸ್ಸು ಒಂದೇ ಸಮನೆ ಅಳ್ತಿದೆ. ಶಾಂತಿ, ತೇಜಸ್ ನನಗೆ ತುಂಬ ವರ್ಷದಿಂದ ಪರಿಚಯ. ಆದರೆ ಅವ್ರ ಮನೆಗೆ ಹೋಗಿ ಅವರಲ್ಲಿ ಒಬ್ಬಳಾಗಿ ಬದುಕಬೇಕು ಅನ್ನೋದನ್ನ ನೆನೆಸ್ಕೊಂಡ್ರೆ ತುಂಬ ಸಂಕಟ ಆಗ್ತದೆ. ಏನು ಹೆದರ್ಕೋಬೇಡ ಕಂದ. ಇಲ್ಲಿ ನಿನ್ನ ತವರಿಗೆ ಹೇಗೆ ಆಧಾರ ಆಗಿದೆಯೋ ಹಾಗೆ ಅಲ್ಲೂ ಎಲ್ಲರ ಜೊತೆ ಬೆರೆತುಕೊಂಡು ಹೋಗ್ತೀಯಾ ಅಂತ ನಂಬಿಕೆ ನನಗಿದೆ. ತೇಜಸ್ ಯಾವಾಗಲೂ ನಿನ್ನ ಜೊತೆನೇ ಇರ್ತಾನಮ್ಮ. ತಪ್ಪು ಸರಿ ಇಬ್ಬರೂ ಸರಿದೂಗಿಸ್ಕೊಂಡು ನೆಮ್ಮದಿಯಾಗಿರಿ. ಇಷ್ಟೊಂದೆಲ್ಲ ಯೋಚನೆ ಮಾಡಿದ್ರೆ ತಲೆನೋವು ಬರುತ್ತೆ ಪುಟ್ಟ. ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆನಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡು. ಎಷ್ಟೊಂದು ಕನ್ಸು ಕಟ್ಕೊಂಡಿದ್ದಾರೆ ಇವರೆಲ್ಲ. ಆದ್ರೆ ಈ ಮನ್ಸುಗಳನ್ನ ಒಡೆಯೋಕೆ ಹೊರಟಿದಾರಲ್ಲ ಅವರು. ತೇಜಸ್, ನಿತ್ಯ ಇಬ್ರು ಇಷ್ಟಪಟ್ಟು ಆಗ್ತಿರೋ ಮದ್ವೆನ ತಪ್ಸೋಕ್ ನನ್ ಗಂಡ ಏನ್ ಯೋಚನೆ ಮಾಡಿರ್ಬೋದು? ನಿತ್ಯಗೆ ಕರ್ಣನ್ ಕೈಲಿ ತಾಳಿ ಕಟ್ಸ್ಬೇಕು ಅಂದ್ರೆ ಏನ್ ಹೊಂಚಾಕಿರ್ಬೋದು? ಇಲ್ಲ, ಅದೇನೇ ಆದ್ರೂ ನಾನು ನನ್ನ ಗಂಡನ ಹಿಂದೆನೇ ಇದ್ದು ಅವ್ರ ಯೋಚನೆನ ನಾನೇ ತಲೆ ಕೆಳಗೆ ಮಾಡಬೇಕು. ನಿತ್ಯ, ನಿಧಿ, ಕರ್ಣ 3 ಜನರ ಜೀವನನೂ ನಾನು ಕಾಪಾಡಲೇಬೇಕು. ಬೆಳಗ್ಗೆ ತಿಂಡಿ ತಿನ್ನುವಾಗ ರಾತ್ರಿ ಅಡುಗೆ ಬಗ್ಗೆ ಯೋಚನೆ ಮಾಡೋಕ್ಕಾಗುತ್ತಾ? ಗುಟ್ಟು ಗುಟ್ಟಾಗೆ ಇರಬೇಕು. ಸರ್ಪ್ರೈಸ್. ಅಕ್ಕ ಆದ್ರೂ ಬಾವ ಪಾಪ ಕಣೆ. ನೀನು ನನ್ನ ಪಾರ್ಟಿನ ಅವನ ಪಾರ್ಟಿನ? ಅವ್ರನ್ನ ಪಾಪ ಅನ್ನೋದಕ್ಕೂ ಬಿಡ್ತಿಲ್ಲ. ಎಷ್ಟು ಡಾಮಿನೇಟ್ ಮಾಡ್ತೀಯ ಅಂತ. ಬಾವ ನಿನ್ನನ್ನ ಹೇಗ್ ನಿಭಾಯಿಸ್ತಾರೋ ಏನೋ. ಅಬ್ಬಬ್ಬಬ್ಬಬ್ಬಾ. ಸಾಕು. ನೀನು ನನ್ನ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಇವತ್ತು ನಿನ್ನ ಹುಡುಗನ ಪರಿಚಯ ಮಾಡಿಸ್ಕೊಡ್ದ್ರ ಬಗ್ಗೆ ಯೋಚನೆ ಮಾಡು. ಇದ್ರಲ್ಲಿ ಯೋಚನೆ ಮಾಡೋದೇನಿದೆ ಅಕ್ಕ? ಕೊಟ್ ಮಾತ್ನ ಹಿಟ್ಟೆ ಜನ ಯಾವತ್ತೂ ತಪ್ಪೋದಿಲ್ಲ. ಇನ್ನಿದಿ ಹೌದಾ? ಇವತ್ ನನ್ನ ಹುಡುಗ ಬರ್ತಾನಲ್ಲ, ನಿನಗೆ ಗೊತ್ತಾಗತ್ತೆ, ಮಿಕ್ದವ್ರು ಎಲ್ರಿಗೂ ಗೊತ್ತಾಗತ್ತೆ. ಆದ್ರೂ ನಿನ್ ಹುಡುಗ ನೋಡೋಕ್ ಹೇಗಿರ್ಬೋದು ಅನ್ನೋದು ತುಂಬಾ ಕ್ಯೂರಿಯಾಸಿಟಿ ಇದೆ ನನಗೆ. ಇಲ್ಲಿ ಯಾರಾದ್ರೂ ಅವ್ರ ತರ ಇದ್ದಾರಾ? ತರ ಏನೇ, ಅವ್ರೇ. ಅಂದ್ರೆ ಅವ್ರು ಹೇಗಿದ್ರು ಬರ್ತಾರಲ್ಲ, ಅವಾಗ ನೀನೇ ನೋಡುವಂತೆ, ಸರಿನಾ? ಇವತ್ತು ನಿನ್ ಮದ್ವೆ ಕನ್ಸು ಅರಳು ಹೊತ್ತಿಗೆ ನನ್ ಮದ್ವೆ ಕನ್ಸು ಮೊಗ್ಗ ಕಾಣಿಸುತ್ತೆ. ಇವತ್ತು ಎಷ್ಟು ಸ್ಪೆಷಲ್ ಅಲ್ವಾ? ನಾವು ಮ್ಯಾನಿಫೆಸ್ಟ್ ಮಾಡಿರೋದೆಲ್ಲ ಇವತ್ತು ನಿಜ ಆಗುತ್ತೆ. ಅಕ್ಕ, ನಮ್ಮ ಹತ್ರ ಎಷ್ಟು ವಿಚಾರಗಳಿದೆ ಅಲ್ವೇ ಮಾತಾಡೋದಕ್ಕೆ. ಇನ್ ಮುಂದೆ ಹಗ್ಲು ರಾತ್ರಿ ಮಾತಾಡ್ತಾನೆ ಇರೋಣ. ತಮ್ಮ ಸಂಸಾರ ಆಹಾ, ಏನ್ ಸಾರ್ 7 ಸಮುದ್ರ ದಾಟಿ 7 ಲೋಕ ಸುತ್ತಾಡಿ 7 ಜನ್ಮ ಎತ್ತಿ ಬಂದ್ರು ನಿಮ್ಮಂತ ಹುಡುಗ ಸಿಗಲ್ಲ ಸರ್. ನಿಮ್ಮಂತ ಹುಡುಗ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು ಸರ್, ಪುಣ್ಯ. ಮನಸ್ಸಲ್ಲಿರೋ ಪ್ರೀತಿನ ಹುಡುಗಿಗೆ ಬರೀ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಆ ಹೇಳೋ ಜಾಗ ಜೀವನ ಪೂರ್ತಿ ನೆನಪಿರ್ಬೇಕು ಅಂತ ಈ ತರದ ಸೆಟಪ್ ಎಲ್ಲ ರೆಡಿ ಮಾಡಿಸಿದಾರಲ್ಲ ಸರ್. ನೀವು ಸೂಪರ್ ಸರ್, ನೀವು ಸೆಲ್ಯೂಟ್ ನಿಮ್ಗೆ. ಇದ್ರಲ್ಲಿ ನನ್ನ ಹೆಚ್ಚುಗಾರಿಕೆ ಏನೂ ಇಲ್ಲ. ಇದೆಲ್ಲ ಅವ್ರು ಕಂಡಿದ್ದ ಕನಸು. ಇದು ಆ ಕನಸಲ್ಲಿರೋ ಒಂದು ಪುಟ್ಟ ಪ್ರಪಂಚ. ನಾನು ಅದನ್ನ ಈಡೇರ್ಸಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ ಸರ್. ಎಲ್ರ ಕಣ್ಣಲ್ಲೂ 1000 ಕನಸಿರುತ್ತೆ ಸರ್. ಆದ್ರೆ ಅದನ್ನ ಈಡೇರಿಸೋ ಮನಸ್ಸಿರೋದು 1000ಕ್ಕೊಬ್ಬರಿಗೆ ಸರ್. ಆ 1000ಕ್ಕೊಬ್ಬ ಸಾಹುಕಾರ ನೀವು ಸರ್, ನೀವು. ಪ್ರೀತಿ ಮುಂದೆ ನಾವು ಯಾವ ಸಾಹುಕಾರ್ರಿ. ಬಟ್ ಥ್ಯಾಂಕ್ಸ್ ಈ ಕನಸನ್ನ ಈಡೇರಿಸೋದಕ್ಕೆ ಹೆಗ್ಲಾಗಿದ್ದಕ್ಕೆ. ಸರ್, 1 ನಿಮಿಷ. ಹಲೋ
ಹಾ ಹೇಳ್ರಿ, ನಾನೇ ವಿವೇಕು. ತಗೊಳಪ್ಪ ವರಮಹಾಶಯ, ಕಾಶಿ ಯಾತ್ರೆಗೆ ಅಂತ ಹೊರಟಿದ್ಯಾ. ನಿನ್ನ ಮನಸ್ಸು ಸಮಾಧಾನ ಅನ್ಸಿದ್ರೆ ನಿಂತು ಮದುವೆ ಆಗೋ, ಇಲ್ಲದೇ ಇದ್ರೆ ಕಾಶಿಗೆ ಹೋಗ್ಬಿಡು. ತಿರುಗಿ ನೋಡದೆ ಹೋಗ್ತಾ ಇರು, ಗೊತ್ತಾಯ್ತಾ? ನಾನು ಕಾಶಿ ಯಾತ್ರೆ ಶಾಸ್ತ್ರದ ವಿಚಾರಕ್ಕೆ ಹೇಳಿದ್ದು, ನೀನೇನು ಮಧ್ಯ ಮಾತಾಡ್ಕೊಂಡು. ಅಯ್ಯೋ ಸುಮ್ನಿರಿ, ಈ ಮದ್ವೆ ಬಿಸಿನಲ್ಲಿ ಮಾತಾಡಕ್ಕೆ ಅವಕಾಶನೇ ಸಿಕ್ಕಿಲ್ಲ, ಅದಕ್ಕೆ ಗ್ಯಾಪ್ ಸಿಕ್ತಲ್ಲ, ಹಾಗೆ ಒಂದ್ ಡೈಲಾಗ್ ಹೊಡೆದೆ. ಸರಿಯಾದ ಕಾರಣ ಕೊಡೋ ತನಕ ನಿಂತ್ಕೊಳ್ಳೇ ಬೇಡ, ತಿರುಗಿ ನೋಡದೆ ಹೋಗ್ತಾನೆ ಇರೋ. ಸರಿಮ್ಮ. ನಿಲ್ಲಪ್ಪ, ನಿಲ್ಲು. ವರಮಹಾಶಯ ನಿಂತ್ಕೋ. ನೋಡೋಕೆ ಲಕ್ಷಣವಾಗಿದೆಯಾ, ವಯಸ್ಸಿಗೆ ಬಂದು ಹುಡುಗ ನೀನು. ಈ ವಯಸ್ಸಿನಲ್ಲಿ ಮದುವೆ ಮಾಡ್ಕೊಳ್ಳೋದು ಬಿಟ್ಟು ಕಾಶಿ ಯಾತ್ರೆಗೆ ಯಾಕಪ್ಪ ಹೋಗ್ತಾ ಇದೀಯಾ? ನನಗೆ ಗೊತ್ತಿರೋ ಹೆಣ್ಣು ನನ್ನ ಮಗಳ ಥರಾನೇ, ಮದುವೆಗೆ ಸಿದ್ಧವಾಗಿದ್ದಾಳೆ. ನೀವು ಅಂದರೆ ನಾವು ಮದುವೆ ಮಾಡ್ಕೊಡ್ತೀವಪ್ಪ. ಅತ್ತೆ, ಮುರಿತಿರೋ ಮದುವೆಗೆ ನಮ್ಮಪ್ಪ ಇಷ್ಟೊಂದು ಇನ್ವಾಲ್ವ್ಮೆಂಟ್ ತೋರಿಸಿದ್ದಾರೆ ಅಂದ್ರೆ ನಿಜವಾದ ಮದುವೆ ಆದ್ರೆ ಏನ್ ಕತೆ? ನಿಮ್ಮಪ್ಪ ಕಟ್ಟೋದಕ್ಕಿಂತ ಕೆಡವುದ್ರಲ್ಲೇ ಜಾಸ್ತಿ ಇನ್ವಾಲ್ವ್ ಆಗೋದು. ಈ ನಾಟಕನ ಹೇಗೆ ಮುಂದುವರಿಸ್ತಾನೆ ಅನ್ನೋದೇ ನನ್ನ ಪ್ರಶ್ನೆ. ಮಗನೇ, ಒಪ್ಕೋ. ಹಾ ಸರಿ, ಒಪ್ಪಿಗೆ ಇದೆ. ಕಾಲು ತೊಳಿಬೇಕು. ಕಾಲಿಡಿ. ಮಾಲ್ತಿ, ಯಾಕೆ ಏನೋ ಬೇಸರ ಇದ್ದಂಗಿದೆ, ಏನಾಯ್ತು? ಏನಿಲ್ಲಮ್ಮ. ನಿಮ್ಮ ಮನಸ್ಸಲ್ಲಿ ಏನೋ ಓಡ್ತಿದೆ, ಅದು ಮುಖದಲ್ಲೂ ಕಾಣಿಸ್ತಾ ಇದೆ. ಏನು ಅಂತ ಹೇಳಿ. ಈ ಮದ್ವೆ ಯಾವ ಅಡೆತಡೆನೂ ಇಲ್ಲದೆ ಸುಸೂತ್ರವಾಗಿ ನಡೆದ್ರೆ ಅಷ್ಟೇ ಸಾಕು. ತೇಜಸ್, ಅದು ಯಾರಾದ್ರೂ ನೋಡ್ಬಿಟ್ರೆ ಸುಮ್ಮನೆ ಬೈತಾರಷ್ಟೇ. ಯಾರಿಗಾದ್ರೂ ಗೊತ್ತಾದ್ರೆ ತಾನೇ ಬೈಯೋದು. ನೋಡು, ಗಂಡ ಹೆಂಡತಿ ಆಗೋಕ್ಕಿಂತ ಮುಂಚೆ ಒಂದೇ ಒಂದ್ಸಲಿ ಮೀಟ್ ಮಾಡು ಪ್ಲೀಸ್. ನಾನು ಆಚೆ ಬರ್ತೀನಿ, ನೀನು ಆಚೆ ಬಾ. ಯಾರಿಗೂ ಗೊತ್ತಾಗ್ದಿರೋ ಹಾಗೆ. ಆದ್ರೆ ನಮಗ್ ಗೊತ್ತಾಗೋಯ್ತಲ್ಲ.